ತೆರವು ಮಾಡಲೇಬೇಕು. ರಮೇಶ್ ಕುಮಾರ್ಗೆ ಧಿಕ್ಕಾರ. ಕೆ ರಮೇಶ್ ಕುಮಾರ್ ಅವರ ಅರಣ್ಯ ಭೂ ಒತ್ತುವರಿ ಏನಿದೆ ಅದರ ಜೊತೆಗೆ 10 ಎಕರೆಯಿಂದ ಮೇಲೆ ಮುಳಬಾಗ ನಗರ ಇರ್ಬೋದು, ಹೂಕೋಟೆ ಫಾರೆಸ್ಟ್ ಇರ್ಬೋದು, ಅದರ ಸುತ್ತಮುತ್ತಲಿರುವಂಥ ಸಾವಿರಾರು ಹೆಕ್ಟೇರು ಇವತ್ತು ಏನು ಸ್ಯಾಟಲೈಟ್ ಸರ್ವೆ ಮಾಡಬೇಕು ಅಂತೇಳಿ ಹೇಳಿದರೆ, ಇದೇ ತಿಂಗಳು 6ನೇ ತಾರೀಕು ಕೆ ರಮೇಶ್ ಕುಮಾರ್ ಅವರ ಹೊಸಗುಡ್ಡ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ಸರ್ವೆ ಮಾಡ್ತಿರೋದ್ರಲ್ಲಿ ಇಡೀ ರಾಜ್ಯದಲ್ಲೇ ಒಂದು ಸಂಚಲನ ಮೂಡಿಸ್ಬೇಕು. ಯಾಕಂದರೆ ಅವರು ವಿಧಾನಸೌಧದಲ್ಲಿ ಸಭಾಪತಿಗಳಾಗಿದ್ದಾಗ ಗೌರವಾನ್ವಿತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಅಳವಡಿಸಿಕೊಂಡು ನಾನು ಅವರ ತತ್ವ ಸಿದ್ಧಾಂತದಲ್ಲಿ ಅವರ ಸ್ವಾಭಿಮಾನ ಒಂದು ಇದಿದ್ರೆ ಯಾಕೆ ಭೂಮಿ ಕೊಡಬಾರ್ದು, ಅವರ ಡೇಟ್ ಮಾತ್ರ ನೀವು ಮುಂದೂಡೋದಕ್ಕೆ ಕಾರಣ ಏನು? ಕಂದಾಯ ಅಧಿಕಾರಿ ಯಾಕೆ ಸಹಕರಿಸ್ತಾ ಇಲ್ಲ? ಯಾಕಂತ ಕಾನೂನಲ್ಲಿ ಒಂದೇ ಇರಬೇಕು. ಈಗ ರಾತ್ರಿ 12 ಗಂಟೆಗೆ ನೀವು ಮಾಡಿದ್ರಿ, ಬೆಳಗ್ಗೆ 6 ಗಂಟೆಗೆ ಮಾಡಿದ್ರಿ, ನಿಮ್ಮ ಸಂಪೂರ್ಣ ಸಹಕಾರಕ್ಕೆ ನಾವು ಸಹಕಾರ ಕೊಡ್ತಾ ಇದ್ದೀವಿ. ರಮೇಶ್ ಕುಮಾರ್ ಮತ್ತು ಮತ್ತಿತರ ಸೇರಿದಂತೆ ಅರಣ್ಯ ಒತ್ತುವರಿ ಯಾಕೆ ತೆರವುಗೊಳಿಸಲ್ಲ? ಸ್ಯಾಟಲೈಟ್ ಸರ್ವೆ ಅನ್ನೋ ಒಂದು ಅಡ್ಡಿಯಲ್ಲಿ ಬಡವರಿಗೂ ನ್ಯಾಯ ಸಿಗಬೇಕು. ಅದು ಸಾರ್ವಜನಿಕವಾಗಿ ಸುಮಾರು 10,000 ಕೋಟಿ ಮೌಲ್ಯದ ಅರಣ್ಯ ಭೂಮಿ ಉಳಿಸಿದ್ದೀರ. ಇನ್ನು 10,000 ಕೋಟಿ ಭೂಮಿ ಭೂಗಳ ಜೊತೆ ಇದೆ, ಅದು ಶ್ರೀಮಂತ ಜೊತೆ. ನಮಗೆ ಡೇಟ್ ಬೇಕು, ಆ ಡೇಟ್ ಇದಾಗಬೇಕು. ಇಲ್ಲಪ್ಪ ಶ್ರೀಮಂತರ ಒಂದು ಇದರಿಂದ ನಮ್ಮ ಮೇಲೆ ಒತ್ತಡ ಆಗಂತೇಳಿ ನಮ್ಮ ಭೂಮಿ ನಮ್ಮ 1 ರಿಂದ 5 ಎಕರೆಗೆ ನೀವು ತೆಗೆದುಕೊಳ್ತೀರ, ಖಂಡಿತ ನಾವು ವಾಪಸ್ ಕೊಡ್ತೀವಿ. ಅವ್ರು ಬಿಟ್ಟಾಗ ನಾವು ಬಿಡ್ತೀವಿ. ಯಾಕಂದರೆ ನಿಮ್ಮ ಅರಣ್ಯ ಇಲಾಖೆ ಕಾಯ್ದೆಯ ಪ್ರಕಾರ ನೀವೇನು ಮಾಡಿದ್ರೆ ಅದಕ್ಕೆ ನಾವು ಸಂಪೂರ್ಣ ಕರ್ತಾರೆ. ಬೆಳೆ ಇರಲಿ, ನಾಶ ಇದಾಯಿತು, ಈಚೆ ಬಂತು, ಅದೆಲ್ಲ ಆಯಿತು. ಈಗ ಬಲಾಢ್ಯರ ಜಮೀನಿಗೆ ಯಾಕೆ ಕೈ ಆಗ್ತಾ ಇಲ್ಲ? ಇನ್ನೊಂದು ಇವತ್ತು ಕೋಲಾರ ಜಿಲ್ಲಾದ್ಯಂತ ಇನ್ನೊಂದು ಸುದ್ದಿ ಹರಿದಾಡ್ತಾ ಇದೆ, ಹೇಳ್ಕೊಂಡು ಸರ್ನ ವರ್ಗಾವಣೆ ಮಾಡ್ತಾ ಇದೆ. ನೀವು ವರ್ಗಾವಣೆ ಆದಮೇಲೆ ಇದನ್ನು ತೆರವುಗೊಳಿಸ್ತಾರೆ ಯಾರು? ಮತ್ತು ನೀವು ತೆರವುಗೊಳಿಸಿದ ಜಮೀನನ್ನು ಉಳಿಸ್ಕೊಳ್ಳೋಕ್ಕಾಗುತ್ತಾ? ಅಲ್ಲ, ಇದು ನನ್ನ ಪ್ರಶ್ನೆ ಅಲ್ಲ. ಸುಮಾರು ಅರಣ್ಯ ರಕ್ಷಕರ ಪರವಾಗಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ನಾನು ಪ್ರಶ್ನೆ. ರಮೇಶ್ ಕುಮಾರ್ ಅವರು ಹೂಕೋಟೆ ಬೈಟ್ನಳ್ಳಿ ಫಾರೆಸ್ಟ್ ಸರ್ವೆ ಮಾಡಿದ್ದಾರೆ. ಯಾವಾಗ ತೆರವುಗೊಳಿಸಿ ನಮ್ಮ ಆಗ್ತದೆ. ದಿನ ನಾವು ಮಾತಲ್ಲ ಸರ್. ಈಗ ನಾವು ಕೇಳೋದು ಒಂದೇ ಮಾತು, ಡೇಟ್ ಯಾವಾಗ? ಇಲ್ಲ ಕಂದಾಯ ಅಧಿಕಾರಿ ನಿಮ್ಗೆ ಸ್ಪಂದಿಸ್ತಾ ಅಲ್ವಾ? ಇಲ್ಲ ಅರಣ್ಯ ಸಚಿವರು ಮನೆ ಮುಂದೆ ಕೂತ್ಕೋಬೇಕಾ? ಇಲ್ಲ ಉಸ್ತುವಾರಿ ಮನೆ ಮುಂದೆ ಕೂತ್ಕೋಬೇಕಾ? ಇಲ್ಲ ಕಂದಾಯ ಮಂತ್ರಿಯವರು ಮನೆ ಮುಂದೆ ಕೂತ್ಕೋಬೇಕಾ? ನಮಗೆ ತೆರವು ಯಾವಾಗಗೊಳಿಸಿರ ದಿನಾಂಕ ನಿಗದಿದ್ದೀವಿ. ಆ ದಿನಾಂಕದೊಳಗಡೆ ನೀವು ನಮಗಿದು ಇಲ್ಲ, ಅದೇ ಜೀರುಗುಂಟೆ 1 ಮತ್ತು ಸರ್ವೆ ನಂಬರ್ ಏನಿದೆ ಅಲ್ಲಿ ನಾವು ಕೂತ್ತೀವಿ. ಅಲ್ಲಿ ಆಗೇನೋ ನಾವು ಕಾನೂನು ಅಧಿಕಾರಿ ಕಂದಾಯ ಮಂತ್ರಿಗಳು ಅದೇ ರೀತಿ ಹೇಳ್ತಾರೆ. ಅವರು ಯೋಚನೆ ಮಾಡಿ ಹೇಳಿ, ನಮಗೆ ನಿಗದಿ ಮಾಡೋ ದಿನಾಂಕ ಬೇಕು ಸರ್, ಭರವಸೆ ಬೇಡ. ಖಂಡಿತವಾಗ್ಲೂ ನಮಗೆ ಭರವಸೆ ಬೇಡ, ನಿಗದಿ ಮಾಡೋ ದಿನಾಂಕ. ಇಲ್ಲ ನಿಮ್ಗಿನ್ನ ಭದ್ರತೆ ಇಲ್ವಾ? ಇಲ್ಲ ಒತ್ತಡ ಇದೆಯಾ? ಎಲ್ಲಿಗೆ ಹೋಗ್ಬೇಕೇಳಿ ನಾವು ಹೋಗ್ತೀವಿ. ಅದೇ ನಾವು ಖಂಡಿತ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಬಲಾಢ್ಯರು ಬಲಹೀನರು ಅಂತ ಏನಿಲ್ಲ, ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕಾನೂನಲ್ಲಿ ಅರಣ್ಯ ಕಾಯ್ದೆಗಳಾಗಲಿ, ರೆವಿನ್ಯೂ ಕಾಯ್ದೆಗಳಾಗಲಿ ಎಲ್ಲರಿಗೂ ಒಂದೇ. ಇವತ್ತು ತಾವೆಲ್ಲರೂ ಹೇಳ್ತಾ ಇರೋ ಪ್ರಕಾರ ಸಂವಿಧಾನ ದಿವಸ ಕಾನೂನು ಎಲ್ಲರಿಗೂ ಒಂದೇ ಇಂಡಿಯಾದಲ್ಲಿ. ಇವತ್ತು ಏನು ಕನಸಿಟ್ಕೊಂಡು ಸಂವಿಧಾನದ ದಿನಾಚರಣೆ ಆಗಿರೋದ್ರಿಂದ ಆ ದಿನಾಂಕ ಯಾವಾಗ ಕೊಡ್ತೀರಾ? ಆ ದಿನಾಂಕ ಕೊಟ್ಟ ಮೇಲೆ ಮಾತು ತಪ್ಪಬಾರ್ದು. ಅದಕ್ಕೋಸ್ಕರ ನಮ್ಗೆ ದಿನಾಂಕ ಬೇಕಾಗಂತ ನೀವು 1 ವಾರ ಕೂತ್ಕೊಂಡು ಇಲ್ಲೇ ಕೂತ್ತೀವಿ, ನಿಮ್ಮ ಆಫೀಸ್ ಮುಂದೆ ಕೂತ್ಕೊಳ್ತೀವಿ, ನೀವು ಊಟ ಮಾಡಿ. ನಾನು ಅದೇ ಒಂದೇ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈಗ ಏನೋ ನಾವು ಕಾನೂನುಬದ್ಧವಾಗಿ ಏನೋ ಅರಣ್ಯ ಒತ್ತುವರಿ ತೆಗೆದಿದ್ದೀವಿ ಇಷ್ಟುವರೆಗೆ, ಅದು ನಾವು ಎಲ್ಲ ಭದ್ರ ಮಾಡ್ತೀವಿ. ಅದು ಭದ್ರ ಮಾಡಲಿಕ್ಕೆಲ್ಲ ನಮ್ಮ ಕಡೆ ಯೋಜನೆಗಳಿದೆ. ಯೋಜನೆ ಕಾರ್ಯಾಚರಣೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದಲ್ಲದೆ ಈಗ ಇನ್ನೂ ಏನೋ ಕೆಲವು ಒತ್ತುವರಿ ತೆಗಿಲಿಕ್ಕಿದೆ. ಜಂಟಿ ಸರ್ವೆ ಆಗ್ತಾ ಇದೆ. ಕೆಲವು ಕೋರ್ಟ್ಸ್ನಲ್ಲಿ ಜಂಟಿ ಸರ್ವೆ ಮಾಡಿ ಅಂತ ನಮಗೆ ಸೂಚನೆ ಬಂತು. ಅದು ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆಗಳು ಇಟ್ಕೊಂಡಿದ್ದೀವಿ. ಬಟ್ ಅದೇನೋ ಒಂದು
ಕಾನೂನು ಪ್ರಕಾರ ಯಾವ ಟೈಮ್ನಲ್ಲಿ ಆಗಬೇಕು ಆ ಟೈಮಲ್ಲಿ ಆಗ್ತದೆ ಅಲ್ಲಲ್ಲ, ನೀವು ಒಂದು ಮಾತಾಡ್ತಾರೆ ಅದು ಹೈಕೋರ್ಟು ನಿರ್ದೇಶನದ ಪ್ರಕಾರ ಎಷ್ಟನೇ ಯಾವ ಇಸ್ಪೇಲ್ ನಿಮಗೆ ಗೈಡ್ಲೈನ್ಸ್ ಕೊಟ್ಟದ್ದು? ರಮೇಶ್ ಕುಮಾರ್ ಅವರು ಯಾವ ಇಸ್ಪೇಲ್ ಕೊಟ್ಟಿದ್ದಾರೆ? 2018 ಆಗಿದೆ. ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಅದು 13 ಅದು ಅವಾಗೇ ಆಗಿದೆ. ಎಷ್ಟು ವರ್ಷ ಆಗಿದೆ ಸರ್? 12 ವರ್ಷ ಆಯಿತು. ನಾನು ಒಂದು ಹೇಳ್ತೀನಿ ಕೇಳಿ, ಅವ್ರು ಕಾನೂನಿಗೆ ದೊಡ್ಡವರಲ್ಲ. ಅವ್ರು 10,000 ಜನ ಇಲ್ಲಿ ಇದೇ ನಿಮ್ಮ ಅರಣ್ಯ ಇಲಾಖೆಯವರು ಇದು ಆರೋಗ್ಯ ಸಚಿವರಾಗಿದ್ದಾಗ ಅಮೈನ್ಮೆಂಟ್ ಮಾಡೋಕೆ ಹೋಗ್ತಾರೆ ಇಲ್ಲಿ ವಿಧಾನಸೌಧದಲ್ಲಿ. ನಿಮ್ಮ ಅರಣ್ಯ ಅವ್ರ ಸಚಿವರು ಮತ್ತು ಅರಣ್ಯ ಇಲಾಖೆಯವರು ಅವಾಗ ಏನು ಹೇಳ್ತಾರೆ ಗೊತ್ತಾ? ಸರ್, ಈ ಥರ ಇಷ್ಟು 1000 ಎಕರೆ ಅರಣ್ಯ ಒತ್ತುವರಿ ಆಗಿದೆ, ಅದು ತೆರವುಗೊಳಿಸ್ಬೇಕು, ಸರ್ಕಾರದೊಂದು ಅಂಗೀಕಾರ ಆಗ್ತದೆ ಅಂತ ಹೇಳಿದಾಗ ಅವಾಗ ನಂದು ಐತೆ ಅಂತ ಹೇಳ್ತಾರೆ. ಸರ್, ನಿಮ್ಮದು ಕೋರ್ಟಲ್ಲಿದೆ, ನಿಮ್ಮ ಕೋರ್ಟಲ್ಲಿದ್ದಾಗ ತೆರವುಗೊಳಿಸೋರು ಬರೋಕ್ಕಾಗಲ್ಲ. ಒಂದೇ ಒಂದು ಮಾತು ಮಾತ್ರ ನಾನು ಮಾತ್ರ ರಕ್ಷಣೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದ್ರು. ಅವಾಗ ಆಯಿತು, ನೀವು ತೆರವುಗೊಳಿಸೋದ್ರಿ ಅಂತ 40 ವರ್ಷ ರಾಜಕೀಯ ಭವಿಷ್ಯ ಕೊಟ್ಟರೆ ಸರ್ ಅದು ಶ್ರೀನಿವಾಸಪುರ ಅವ್ರಿಗೆ. ಅವತ್ತು ಹೇಳ್ಬೋದಾಗಿತ್ತಲ್ಲ, ಅರಣ್ಯ ಅಧಿಕಾರಿಗಳೇ ನೀವು ಬರಬಾಡ್ರಿ ಇದಕ್ಕೆ, ಅವತ್ತು ಹೇಳಿದ್ರು. ನೀವು ಬರ್ತಾ ಇಲ್ವಾ? ಇಷ್ಟು ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ, ಅವ್ರು ಏನು ಮಾತಾಡಿದ್ದಾರೆ ಅಂತಿದೆ, ಹೈಕೋರ್ಟ್ ನಿದರ್ಶನ ಇದೆ. ಅದರ ಪ್ರಕಾರ ನೀವು ತೆರವುಗೊಳಿಸೋಕೆ ಇವತ್ತು ಸಂವಿಧಾನ ದಿನ ಡೇಟ್ ಹೇಳಿ, ದಿನಾಂಕ ನಿಗದಿ ಮಾಡಿ. ಮುಳಬಾಗಿಲು, ಕೋಲಾರ, ರಮೇಶ್ ಕುಮಾರ್ ಯಾವಾಗ ಅಂತೇಳಿ ಒಂದು ನಿಗದಿ ಮಾಡ್ತೀವಿ. ಆ ನಿಗದಿ ಡೇಟ್ ಹೇಳಿ, ಆ ನಿಗದಿ ಡೇಟ್ ಕಟ್ಟ ನಾವು ಬರೋಲ್ಲ. ಅಂದರೆ ತಿಂಗಳಾನು ಗಟ್ಟಲೆ ಕೊಡೋಲ್ಲ. ಒಂದು ವಾರ 15 ದಿನ ಒಳಗಡೆ ಡೇಟ್ ನಮ್ಗೆ ಭೇಟಿ ಬೇಕು. ಆ ಡೇಟ್ ನೀವು ಇದು ಮಾಡಿ. ಇಲ್ಲ ನಿಮಗೆ ಕಂದಾಯ ಇಲಾಖೆ ಸಮಸ್ಯೆ ಅಲ್ವಾ, AC ಮೇಡಮ್ ಬರೋಗತ್ತೆ ಇಲ್ಲೇ ಕೂತ್ಕೊಳ್ಳಿ, DC ಬರೋಗತ್ತೆ ನೀವು ಹೊರಗಡೆ ಇದೆ, ಅವರೇ ಬರಲಿ, ನೀವಿಬ್ಬರು ಸೇರಿ ಚರ್ಚೆ ಮಾಡಿ ನಮ್ಗೆ ಬೇಕು. ನಾನು ಒಂದು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಅಲ್ಲ ಈಗ ನನಗೆ ತೆರವು ಮಾಡಲೇಬೇಕು. ಅವರನ್ನು ಬೀದಿಗೆ ತಳ್ಳಿ ಶ್ರೀಮಂತರನ್ನು ಕಾಪಾಡುತ್ತ ಅರಣ್ಯ ಇಲಾಖೆಗೆ ಹೇಳಿದ್ದಾರೆ. ಅರಣ್ಯ ಇಲಾಖೆಗೆ ಹೇಳಿದ್ದಾರೆ. ಒತ್ತುವರಿಯಾಗಿ ಅರಣ್ಯ ಭೂಮಿಯನ್ನು ತೆರವು ಮಾಡಲೇಬೇಕು. ಸಂವಿಧಾನದ ಆಶಯ ಹೊಂದಿರುವ ರಮೇಶ್ ಕುಮಾರ್ ಅವರು ಸ್ವಯಂ ಪ್ರೇರಿತರಾಗಿ ಒತ್ತುವರಿಯನ್ನು ಸರ್ಕಾರ ಕಾನೂನಂತೆ ಅಯೋಗ್ಯ ಅರಣ್ಯ ಅಧಿಕಾರಿಗಳು ರಮೇಶ್ ಕುಮಾರ್ ಒತ್ತುವರಿ ತೆರವುಗೊಳಿಸಲೇಬೇಕು. ಎತ್ತಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ರಮೇಶ್ ಕುಮಾರ್ ಅವರ ಒತ್ತುವರಿ ತೆರವು ಮಾಡಲೇಬೇಕು. ರಮೇಶ್ ಕುಮಾರ್ ರಕ್ಷಣೆ ಮಾಡುತ್ತಿರುವ ಕಂದಾಯ ಮಂತ್ರಿಗಳು ಹೇಳಿದಿಕ್ಕಾರ. ರಾಜಕೀಯ ಭವಿಷ್ಯ ಕೊಟ್ಟ ಶ್ರೀನಿವಾಸಪುರ ರೈತರ ವೇದಿಕೆ ರಮೇಶ್ ಕುಮಾರ್ಗೆ ಹೇಳಿದಿಕ್ಕಾರ. ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಿದಂಥ ಅರಣ್ಯ ಉಪಸಂರಕ್ಷಣಾಧಿಕಾರಿಗಳಾದ ಏಡುಕೊಂಡಲು ಮತ್ತು ಅವರ ಸಿಬ್ಬಂದಿಗೆ ರೈತ ಸಂಘದಿಂದ ಸಂಪೂರ್ಣವಾಗಿ ಬೆಂಬಲವನ್ನು ನಾವು ಸೂಚನೆ ಮಾಡುತ್ತಾ ಬಂದಿದ್ದೀವಿ. ಆದರೆ ಇವತ್ತು ಸಾವಿರಾರು ಎಕರೆ ಒತ್ತುವರಿಯನ್ನು ತೆರವುಗೊಳಿಸಿದಂತಹ ಅರಣ್ಯ ಉಪಸಂರಕ್ಷಣೆ ಏಡುಕೊಂಡಲು ಮತ್ತು ಜಿಲ್ಲಾಡಳಿತ ಯಾಕೆ ಮಾಜಿ ಸಭಾಪತಿಗಳು ಹಾಗೂ ರಾಜಕೀಯ ಹಿರಿಯ ಮುತ್ಸದ್ದಿಗಳಾಗಿದ್ದಂಥ KR ರಮೇಶ್ ಕುಮಾರ್ ಅವರ ಹೊಸಗುಡ್ಡ ಸರ್ವೆ ನಂಬರ್ 1 ಮತ್ತು 2 61 ಎಕರೆ ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಂತೆ 2013ರಲ್ಲಿ ಅವರನ್ನು ನ್ಯಾಯಾಲಯದಿಂದ ಆದೇಶ ಇದ್ದರು. ಆ ಆದೇಶವನ್ನು ಯಾಕೆ ಪಾಲನೆ ಮಾಡ್ತಾ ಇಲ್ಲ? 11 ವರ್ಷ ಆಗಿದೆ. 11 ವರ್ಷ ಆಗಿದೆ ಏನು ಗೌರವಾನ್ವಿತ ನ್ಯಾಯಾಲಯದ ಒಂದು ಆದೇಶ ಆಗಿ. ಆದರೆ ಆ ಆದೇಶಕ್ಕೂ ಕುಮ್ಮಕ್ಕು ಕೊಡದೆ ಇವತ್ತು ಬಡವರ ಸಾವಿರಾರು ಎಕರೆ ಅವರ ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಿದಂತಹ ಈ ಒಂದು ಅರಣ್ಯ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಮಾಜಿ ಸ್ಪೀಕರ್ ಮತ್ತು ಮಾಜಿ ಸಭಾಪತಿಗಳಾದಂತಹ ರಮೇಶ್ ಕುಮಾರ್ ಅವರ ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಬೇಕೆಂದು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಬಂಡಿಗಳು ಮತ್ತು ಟ್ರ್ಯಾಕ್ಟರ್ಗಳ ಸಮೇತ ಇವತ್ತು ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ ರಾಜ್ಯ ರಸ್ತೆ ಗಾಜಲ ದಿಣ್ಣೆ ಅರಣ್ಯ ಉಪಸಂರಕ್ಷಣಾ ಕಚೇರಿ ಮುಂದೆ ಬಂದ್ ಮಾಡುವ ಮುಖಾಂತರ ನಾವು ಡಿಸೆಂಬರ್ 5ನೇ ತಾರೀಕಿನ ಒಳಗಡೆ
ಈ ಒಂದು ಅರಣ್ಯ ಭೂಮಿ ಒತ್ತುವರಿಯನ್ನು ತೆರವುಗೊಳಿಸಬೇಕು. ಇಲ್ಲವಾದರೆ ACPಗಳ ಪರ್ಯಾಯವಾಗಿ ಫ್ಯಾಕ್ಟ್ರಿಗಳ ಗರ್ಜನೆ ನಾವು ಚಳುವಳಿಯನ್ನು ಮಾಡುವ ಜೊತೆಗೆ ನೀವು ಬಡವರ ಅರಣ್ಯ ಭೂ ಒತ್ತುವರಿಯನ್ನು ಯಾವ ಜಾಗದಲ್ಲಿ ಪ್ರಥಮವಾಗಿ ಶುರು ಮಾಡಿದರೋ ಅದೇ ಜಾಗದಲ್ಲಿ ಮತ್ತೆ ಜಮೀನನ್ನು ಪಡೆಯುವಂಥ ಹೋರಾಟ ಮಾಡುವ ಎಚ್ಚರಿಕೆಯೊಂದಿಗೆ ಉಪವಿಭಾಗಾಧಿಕಾರಿಗಳಿಗೆ ಮತ್ತು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮನವಿ ನೀಡಿದ್ದೀವಿ. ಯಾಕಂದರೆ ನವೆಂಬರ್ 6ನೇ ತಾರೀಕು ನಿಗದಿ ಆಗಿದ್ದಂಥ ಜಂಟಿ ಸರ್ವೆ ಕಾರ್ಯಾಚರಣೆಯನ್ನು ಮಾನ್ಯ ಸಭಾಪತಿಗಳು ಅರಣ್ಯ ಅಧಿಕಾರಿಗಳು ಮತ್ತು ಕಂದಾಯ ಮನೆಗಳ ಬಾಗಿಲನ್ನು ತಟ್ಟಿ ನನ್ನ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡಬೇಡಿ, ನಾನು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದರೆ ಅದನ್ನು ಮುಂದೂಡಿ ಅಂತೇಳಿ ಅವರ ಕೈಯ ಕಾಲುಗಳು ಬಿದ್ದು ಕೇಳ್ಕೊಳ್ಳೋ ಬದಲು ಸ್ವಾಭಿಮಾನದಿಂದ ನಾನು ಅರಣ್ಯ ಭೂಮಿ ಒತ್ತುವರಿಯನ್ನು ಮಾಡ್ಕೊಂಡಿದ್ದೀನಿ, ನಾನು ಭೂ ಒತ್ತುವರಿಯನ್ನು ಅರಣ್ಯ ಇಲಾಖೆಗೆ ಕೊಡ್ತೀನಿ ಅಂತೇಳಿ ಒಂದು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು. ಆದರೆ ದೊಡ್ಡ ಮನಸ್ಸು ಮಾಡ್ತಾ ಇಲ್ಲ. 40 ವರ್ಷದ ರಾಜಕೀಯ ಭವಿಷ್ಯವನ್ನು ಕೊಟ್ಟಂತಹ ಸಾವಿರಾರು ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರ ಬದುಕನ್ನು ಬೀದಿಗೆ ತಳ್ಳಿ ತಮ್ಮ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸದಂತೆ ತಡೆಯಾಜ್ಞೆ ತೆರವುವಂಥ ನಾಚಿಕೆ ಆಗುವಂತಹ ಸಂಗತಿ ಆಗಿದೆ, ವಿಚಾರವಾಗಿದೆ. ಈ ಕೂಡಲೇ ಈ ವಿಚಾರವನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಿ ಈ ಒಂದು ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ. ಡಿಸೆಂಬರ್ 5ರಿಂದ ಬಡವರ ಜಮೀನನ್ನು ಮರು ವಶ ಪಡೆಯುವಂತಹ ಹೋರಾಟ ಮಾಡುವ ಜೊತೆಗೆ ACPಗಳ ಪರ್ಯಾಯವಾಗಿ ಫ್ಯಾಕ್ಟ್ರಿಗಳ ಗರ್ಜನೆ ಮಾಡುವ ಚಳುವಳಿ ಮಾಡುವ ಚಿಂತೆ ನೀಡ್ತಾ ಇದೆ. ರಮೇಶ್ ಕುಮಾರ್ ಒತ್ತುವರಿ ತೆರವುಗೊಳಿಸಲೇಬೇಕು. ಅಯ್ಯಯ್ಯೋ ಎತ್ತಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ರಮೇಶ್ ಕುಮಾರ್ ಅವರ ಒತ್ತುವರಿ ತೆರವು ಮಾಡಲೇಬೇಕು. ರಮೇಶ್ ಕುಮಾರ್ ರಕ್ಷಣೆ ಮಾಡುತ್ತಿರುವ ಕಂದಾಯ ಮಂತ್ರಿಗಳು ಹೇಳಿದಿಕ್ಕಾರ. ರಾಜಕೀಯ ಭವಿಷ್ಯ ಕೊಟ್ಟ ಶ್ರೀನಿವಾಸಪುರ ರೈತರ ವೈವಿಧ್ಯತೆ ರಮೇಶ್ ಕುಮಾರ್ಗೆ ಹೇಳಿದಿಕ್ಕಾರ. ರಮೇಶ್ ಕುಮಾರ್ ಅವರ ಕಂದಾಯ ಇಲಾಖೆ ತಕ್ಕಂತೆ ಕುರಿತಿರುವ ಕಂದಾಯ ಇಲಾಖೆಗೆ ಹೇಳಿದಿಕ್ಕಾರ. ಬಡವರನ್ನು ಬದಿಗೆ ತಳ್ಳಿ ಶ್ರೀಮಂತರನ್ನು ರಕ್ಷಣೆ ಮಾಡುತ್ತಿರುವ ಅರಣ್ಯ ಇಲಾಖೆಗೆ ಹೇಳಿದಿಕ್ಕಾರ. ಸರ್ವೆ ನಂಬರ್ 1, 2, 61 ಅರಣ್ಯ ಒತ್ತುವರಿ ತೆರವು ಮಾಡಲೇಬೇಕು. ಬಡವರನ್ನು ಬೀದಿಗೆ ತಳ್ಳಿ ಶ್ರೀಮಂತರನ್ನು ಕಾಪಾಡುವ ಅರಣ್ಯ ಇಲಾಖೆಗೆ ಹೇಳಿದಿಕ್ಕಾರ. ಅರಣ್ಯ ಇಲಾಖೆಗೆ ಹೇಳಿದಿಕ್ಕಾರ. ಒತ್ತುವರಿಯಾಗಿ ಅರಣ್ಯ ಭೂಮಿಯನ್ನು ತೆರವು ಮಾಡಲೇಬೇಕು. ಸಂವಿಧಾನದ ಆಶಯ ಹೊಂದಿರುವ ರಮೇಶ್ ಕುಮಾರ್ ಅವರು ಸ್ವಯಂ ಪ್ರೇರಿತವಾಗಿ ಒತ್ತುವರಿಯನ್ನು ಬಿಡುಗಡೆ ಮಾಡಲೇಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಅಯೋಗ್ಯ ಅರಣ್ಯ ಅಧಿಕಾರಿಗಳು ಹೇಳಿದಿದ್ದಾರೆ. ಕೋಲಾರ ರಾಜಕಾರಣಿ ಹೇಳಿದಿದ್ದಾರೆ. ರಮೇಶ್ ಕುಮಾರ್ ಒತ್ತುವರಿ ತೆರವುಗೊಳಿಸಲೇಬೇಕು. ಭೂಮಿ ಉಳಿಸಲೇಬೇಕು. ಎತ್ತಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ರಮೇಶ್ ಕುಮಾರ್ ಅವರ ಒತ್ತುವರಿ ತೆರವು ಮಾಡಲೇಬೇಕು. ರಮೇಶ್ ಕುಮಾರ್ ರಕ್ಷಣೆ ಮಾಡುತ್ತಿರುವ ಕಂದಾಯ ಮಂತ್ರಿಗಳು ಹೇಳಿದಿಕ್ಕಾರ. ರಾಜಕೀಯ ಭವಿಷ್ಯ ಕೊಟ್ಟ ಶ್ರೀನಿವಾಸಪುರ ರೈತರ ವೈವಿಧ್ಯತೆ ರಮೇಶ್ ಕುಮಾರ್ಗೆ ಹೇಳಿದಿಕ್ಕಾರ. ರಮೇಶ್ ಕುಮಾರ್ ಅವರ ಕಂದಾಯ ಇಲಾಖೆ ತಕ್ಕಂತೆ ಕುರಿತಿರುವ ಕಂದಾಯ ಇಲಾಖೆಗೆ ಹೇಳಿದಿಕ್ಕಾರ. ಬಡವರನ್ನು ಬದಿಗೆ ತಳ್ಳಿ ಶ್ರೀಮಂತರನ್ನು ರಕ್ಷಣೆ ಮಾಡುತ್ತಿರುವ ಅರಣ್ಯ ಇಲಾಖೆಗೆ ಹೇಳಿದಿಕ್ಕಾರ. ಸರ್ವೆ ನಂಬರ್ 1, 2, 61 ಅರಣ್ಯ ಒತ್ತುವರಿ ತೆರವು ಮಾಡಲೇಬೇಕು.